ಇನ್ನು ಚಿಕ್ಕಬಳ್ಳಾಪುರದ ಬಿಜೆಪಿ ಮೈತ್ರಿಯಲ್ಲೂ ಕೂಡ ಅಸಮಾಧಾನ ಇನ್ನೂ ತಣ್ಣಗಾಗಿಲ್ಲ. ಒಂದ್ ಕಡೆ ವಿಶ್ವನಾಥ್ ತನ್ನ ಪುತ್ರನಿಗೆ ಅಲೋಕ್ ವಿಶ್ವನಾಥ್ಗೆ ಟಿಕೆಟ್ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ರು. ಕೊನೆ ಕ್ಷಣದಲ್ಲಿ ಅದು ಸುಧಾಕರ್ ಪಾಲಾಯಿತು. ಇದೀಗ ಸುಧಾಕರ್ ಅವರು ಭರ್ಜರಿ ಪ್ರಚಾರವನ್ನು ಕೂಡ ಆರಂಭ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಸುಧಾಕರ್ ಭೇಟಿಗೆ ಎಸ್ ಆರ್ ವಿಶ್ವನಾಥ್ ಅವರು ನಿರಾಕರಣೆ ಮಾಡ್ತಾ ಇದ್ದಾರೆ. ವಿಶ್ವನಾಥ್ ರಾಜಿ ಸಂಧಾನಕ್ಕೆ ಅಮಿತ್ ಶಾ ಪ್ಲಾನ್ ಮಾಡಿದಾರಂತೆ. ಈಗ ವಿಶ್ವನಾಥ್ ಮನೆಯಲ್ಲಿ ಸುಧಾಕರ್ಗೆ ಉಪಹಾರ ವ್ಯವಸ್ಥೆ ಮಾಡೋಕೆ ಸೂಚನೆ ಕೊಟ್ಟಿದ್ದು ಎಸ್ ಆರ್ ವಿಶ್ವನಾಥ್ ಜೊತೆ 1-to-1 ಮಾತುಕತೆ ಮಾಡಿ ಅಂತ ತಿಳಿಸಿದ್ದಾರೆ. ಸುಧಾಕರ್ ಜೊತೆ ಡಾಕ್ಟರ್ ರಾಧಾ ಮೋಹನ್ ದಾಸ್ ಹೋಗುವಂತೆ ತಿಳಿಸಲಾಗಿದೆ. ಅಮಿತ್ ಶಾ ಮಾತಿನಂತೆ ಉಪಹಾರ ಆತಿಥ್ಯ ಕೊಡಲು ವಿಶ್ವನಾಥ್ ಒಪ್ಕೊಂಡಿದ್ದು ಇವತ್ತು ಬೆಳಗ್ಗೆ ವಿಶ್ವನಾಥ್ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯೋ ಸಾಧ್ಯತೆ ಇದೆ. ಓಕೆ, ಇದೆಲ್ಲವೂ ಸರಿ, ಬಟ್ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರವಾದ್ರೂ ಅವರ ಕೋಪ ತಣ್ಣಗಾಗತ್ತಾ? ಮನೆಗೆ ಬಂದಂತಹ ಅತಿಥಿ ಕೇಳಿದ ಬೇಡಿಕೆಯನ್ನ ಅವರು ಸತ್ಕಾರದ ರೀತಿ ವಾಪಸ್ ಕೊಡ್ತಾರಾ? ಅಂದ್ರೆ ತಿಂಡಿ ತಿಂದು ಹೋಗೋದು, ಕೈ ತೊಳ್ಕೊಂಡು ಹೋಗೋದು ದೊಡ್ಡ ವಿಚಾರ ಅಲ್ಲ. ಅಲ್ಲಿ ವಿಶ್ವನಾಥ್ ಅವರ ಕಾರ್ಯಕರ್ತರು, ವಿಶ್ವನಾಥ್ ಅವರ ಬೆಂಬಲಿಗರು ಮತ್ತು ವಿಶ್ವನಾಥ್ ಅವರು ಎಲ್ಲರೂ ಕೂಡ ಸೇರಿ ಇದೀಗ ಸುಧಾಕರ್ ಅವರ ಪರವಾಗಿ ಮತಬೇಟೆ ಮಾಡಬೇಕಾಗಿದೆ. ಅದಕ್ಕೆ ಒಪ್ತಾರಾ? ಇದು ಬೇಕಾಗಿರೋದು. ಹಾಗಾಗಿ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಇಟ್ಕೊಂಡಿದ್ದಾರೆ. ನೋಡೋಣ ಇದು ಎಷ್ಟರ ಮಟ್ಟಿಗೆ ಫಲಪ್ರದವಾಗುತ್ತೆ. ಎಲ್ಲ ಮುನಿಸು ಹೋಗಿ ಒಂದು ಮತಬೇಟೆಗೆ ಇಳಿತಾರ ಅಂತ. ಆಲ್ರೆಡಿ ಅಲ್ಲಿ ನ್ಯೂಟ್ರಲ್ ಆಗಿಲ್ಲ, ರೆಬಲ್ ಆಗಿದ್ದಾರೆ ಕಾರ್ಯಕರ್ತರೆಲ್ಲ. ಅಂದ್ರೆ ವಿಶ್ವನಾಥ್ ಅವರ ಬೆಂಬಲಿಗರೆಲ್ಲರೂ ಕೂಡ ರೆಬಲ್ ಆಗಿದ್ದು ಸುಧಾಕರ್ ಅವರ ವಿಚಾರದಲ್ಲಿ ಹಲವು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅದು ಪಕ್ಷಕ್ಕೂ ಕೂಡ ಅಸಂಬದ್ಧ ಅನ್ನೋ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ, ಮುಜುಗರಕ್ಕೆ ಒಳಪಡಿಸ್ತಾ ಇದ್ದಾರೆ. ಹೀಗಿರುವಾಗ ಅಮಿತ್ ಶಾ ಈಗ ಒಂದು ಪ್ಲಾನ್ ಮಾಡಿದ್ದಾರೆ. ನೋಡೋಣ ಇವತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ.